ಅನೈತಿಕ ಚಟುವಟಿಕೆಗಳ ತಾಣವಾಗ್ತಿದ್ಯಾ ಅಮಾನಿಕೆರೆ ಪಾರ್ಕ್. ಪಾರ್ಕ್ ತುಂಬಾ ಬಿದ್ದಿವೆ ಮದ್ಯದ ಬಾಟಲ್ಗಳು, ಸಿಗರೆಟ್ ಪ್ಯಾಕ್. ತುಮಕೂರು ಅಮಾನಿಕೆರೆ ಪಾರ್ಕ್ ದಿನದಿಂದ ದಿನಕ್ಕೆ ಪ್ರವಾಸಿ ತಾಣವಾಗಿ ಬದಲಾಗ್ತಿತ್ತು. ತುಮಕೂರಿಗೆ ಬರುವ ಜನರು ಒಮ್ಮೆ ಅಮಾನಿಕೆರೆ ಪಾರ್ಕ್ ವಿಸಿಟ್ ಹಾಕಿ ಸುತ್ತಾಡಿಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಈ ಅಮಾನಿಕೆರೆ ಪಾರ್ಕ್ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾಗ್ತಿದ್ಯಾ? ಜನರು ಮೋಜು ಮಸ್ತಿಗೆ ಈ ಪಾರ್ಕ್ ನನ್ನ ಬಳಸಿಕೊಳ್ತಿದ್ದಾರಾ ಎಂಬ ಅನುಮಾನ ಶುರುವಾಗಿದೆ. ಹೌದು, ತುಮಕೂರು ನಗರದ ಹೃದಯ ಭಾಗದಲ್ಲಿರೋ ಅಮಾನಿಕೆರೆ ಪಾರ್ಕ್ನಲ್ಲಿ ಬೆಳಗ್ಗೆ ಹಾಗೂ ಸಂಜೆ ವೇಳೆ ನೂರಾರು ಮಂದಿ ವಾಕಿಂಗ್ ಮಾಡಲು, ವಿದ್ಯಾರ್ಥಿಗಳು ಓದಲು ಹಾಗೂ ದೂರದ ಊರುಗಳಿಂದ ಬಂದಂತಹವರು ಅಮಾನಿಕೆರೆ ಪಾರ್ಕ್ನಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಂಡು ಹೋಗ್ತಾರೆ. ಆದ್ರೆ ನೂರಾರು ಜನರು ಓಡಾಡುವ ಈ ಪಾರ್ಕ್ನಲ್ಲಿ ಸ್ವಚ್ಛತೆ ಎಂಬುದು ಮರೆಯಾಗಿದ್ದು ಪಾರ್ಕ್ಗೆ ಬರುವವರಿಗೆ ಮುಜುಗರ ಉಂಟು ಮಾಡ್ತಿದೆ. ಅಮಾನಿಕೆರೆ ಪಾರ್ಕ್ನ ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳು, ಸಿಗರೆಟ್ ಪ್ಯಾಕೆಟ್ಗಳು ಬಿದ್ದಿದ್ದು ಜನರು ಮೋಜು ಮಸ್ತಿಗೆ ಪಾರ್ಕ್ನನ್ನ ಬಳಸಿಕೊಳ್ತಿದ್ದಾರಾ ಎಂಬ ಅನುಮಾನ ಶುರುವಾಗಿದೆ. ಇನ್ನು ಪಾರ್ಕ್ನಲ್ಲಿ ಮದ್ಯ ಸೇವನೆ ಮಾಡ್ತಾ ಇದ್ರೂ ಕೂಡ ಪಾರ್ಕ್ನ ನಿರ್ವಹಣೆ ಮಾಡುವ ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನನೂ ಶುರುವಾಗಿದೆ. ಪಾರ್ಕ್ನಲ್ಲಿ ಎಲ್ಲೆಂದರಲ್ಲಿ ಮದ್ಯದ ಬಾಟಲ್ಗಳು ಬಿದ್ದಿರೋದ್ರಿಂದ ಹಿರಿಯರು ಹಾಗೂ ಹೆಣ್ಣು ಮಕ್ಕಳಿಗೆ ಮುಜುಗರ ಉಂಟು ಮಾಡ್ತಿದೆ. ತುಮಕೂರಿನ ಅಮಾನಿಕೆರೆಗೆ ಪ್ರತಿನಿತ್ಯವೂ ಕೂಡ ನೂರಾರು ಸಾರ್ವಜನಿಕರು ಬರುವಂತದ್ದು. ಬೆಳಗಿನ ವೇಳೆ ವಾಕಿಂಗ್ ಮಾಡುವಾಗ ಹಾಗೂ ಸಂಜೆ ವೇಳೆ ವಾಕಿಂಗ್ ಮಾಡೋದಕ್ಕೆ ತುಂಬಾ ಜನ ಸಾರ್ವಜನಿಕರು ಇಲ್ಲಿಗೆ ಬರ್ತಾರೆ. ಹಾಗೂ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲಿಗೆ ತುಮಕೂರಿಗೆ ಬಂದಂತವರಾಗಿರ್ಬೋದು, ಕೆಲ ಕಾಲ ವಿಶ್ರಾಂತಿ ಪಡೆಯಬೇಕು ಅಂದ್ರೆ ಅಮಾನಿಕೆರೆ ಅವರಿಗೆ ತಾಣ ಆಗಿರುವಂತದ್ದು. ಪ್ರತಿನಿತ್ಯ ಇಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರು ಬರುವಂತಹ ಅಮಾನಿಕೆರೆ ಯಾವ ಸ್ಥಿತಿಯಲ್ಲಿ ಇದೆಯಪ್ಪ ಅಂತಂದ್ರೆ, ಈ ರುದ್ರರಮಣೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ಅಂತ ಕರೆಸಿಕೊಳ್ಳುವಂತ ಅಮಾನಿಕೆರೆ ಎಲ್ಲ ಒಂದ್ ಕಡೆ ಅಸ್ವಚ್ಛತೆ ಕಡೆ ಸಾಗ್ತಾ ಇದೆಯಾ ಅನ್ನೋ ಅನುಮಾನ ನಮಗೆ ಶುರುವಾಗ್ತಾ ಇದೆ. ಈ ಕೆರೆಯ ದೃಶ್ಯಗಳನ್ನ ಕಣ್ತುಂಬಿಕೊಂಡು ಕೆಲ ಕಾಲ ವಿಶ್ರಾಂತಿ ಪಡೆದು ನೆಮ್ಮದಿಯ ವಾತಾವರಣದಲ್ಲಿ ಕಾಲ ಕಳಿಬೇಕು ಅಂತ ಬರೋ ವಿದ್ಯಾರ್ಥಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಸ್ಥಳೀಯರಿಗೆ ಇಲ್ಲಿ ಕೆಲವೊಂದಿಷ್ಟು ಮುಜುಗರ ಉಂಟಾಗುವಂತ ಕೆಲಸಗಳನ್ನ ಇಲ್ಲಿ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇರುವಂತದ್ದು. ಮುಂಭಾಗದಲ್ಲಿ ಮಾತ್ರ ಅಮಾನಿಕೆರೆಯನ್ನ ಸ್ವಚ್ಛಗೊಳಿಸಿ, ಕೆಲವೊಂದು ಕಡೆ ಅಮಾನಿಕೆರೆಯನ್ನ ಸರಿಯಾಗಿ ಸ್ವಚ್ಛಗೊಳಿಸದೆ ಹೇಗೆ ಬೇಕಂದ್ರೆ ಬಿಟ್ಟಿರೋದ್ರಿಂದ ಪ್ರತಿನಿತ್ಯ ಇಲ್ಲಿ ವಾಕಿಂಗ್ಗೆ ಬರುವಂತವ್ರಿಗಾಗಿರ್ಬೋದು, ಓದ್ಕೊಳ್ಳೋದಕ್ಕೆ ಬರುವಂತ ವಿದ್ಯಾರ್ಥಿಗಳಿಗಾಗಿರ್ಬೋದು, ಸ್ಥಳವನ್ನು ನೋಡೋದಕ್ಕೆ ಬರುವಂತಹ ಪ್ರೇಕ್ಷಕರಿಗಾಗಿರ್ಬೋದು ಮುಜುಗರ ಉಂಟಾಗ್ತಾ ಇದೆಯೋ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ನಾನು ಇಷ್ಟೆಲ್ಲ ಏನಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವೀಗ ದೃಶ್ಯಗಳಲ್ಲಿ ನಾವೀಗ ತೋರಿಸ್ತಾ ಹೋಗ್ತೇವೆ. ಪ್ರತಿನಿತ್ಯವೂ ಕೂಡ ಸಾರ್ವಜನಿಕರು ಬರ್ತಾ ಹೋಗ್ತಾರೆ, ಇಲ್ಲಿ ಓದ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಬರ್ತಾ ಹೋಗ್ತಾರೆ, ವಾಕಿಂಗ್ ಮಾಡೋದಕ್ಕೆ ಸ್ಥಳೀಯರು ಬರ್ತಾರೆ. ಮುಂಭಾಗದಲ್ಲಿ ಮಾತ್ರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೇಂಟೈನ್ ಮಾಡ್ತಾ ಇರುವಂಥ ಈ ಅಮಾನಿಕೆರೆ ಸರಿಯಾಗಿ ಎಲ್ಲ ಕಡೆಯೂ ಸ್ವಚ್ಛ ಆಗ್ತಾ ಇಲ್ಲ. ಇದಕ್ಕೆ ಉದಾಹರಣೆನ ನಾನು ನಿಮಗೆ ಈಗ ದೃಶ್ಯಗಳಲ್ಲಿ ಕೊಡ್ತಾ ಹೋಗ್ತೇನೆ. ಎಲ್ಲಂದರಲ್ಲಿ ವಾಕಿಂಗ್ ಪಾತ್ಗಳಲ್ಲಿ ಗುಟ್ಕಾ ಕವರ್ಗಳು, ಪಾನ್ ಮಸಾಲ ಕವರ್ಗಳು ಬಿದ್ದಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಎಲ್ಲಿ ನೋಡಿದ್ರು ಕೂಡ ಗುಟ್ಕಾ ಕವರ್ಗಳು ಬಿದ್ದಿರುವಂಥದ್ದು, ಪಾನ್ ಮಸಾಲ ಕವರ್ಗಳು ಬಿದ್ದಿರುವಂಥದ್ದು. ಇದರಿಂದ ಎಲ್ಲ ಒಂದು ಕಡೆ ಸಾರ್ವಜನಿಕರು ಇಲ್ಲಿ ವಾಕಿಂಗ್ಗೆ ಬರುವಂಥ ಪ್ರೇಕ್ಷಕರಿಗಾಗಿರ್ಬೋದು, ಇಲ್ಲ ಸ್ಥಳೀಯರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಮುಜುಗರ ಉಂಟಾಗ್ತಾ ಇದೆಯೋ ಅನ್ನೋ ಅನುಮಾನ ಶುರುವಾಗ್ತಾ ಇರುವಂಥದ್ದು. ಇಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಮದ್ಯದ ಕವರ್ಗಳು ಬಿದ್ದಿರುವಂಥದ್ದು, ಮದ್ಯದ ಬಾಟಲಿಗಳು ಬಿದ್ದಿರುವಂಥದ್ದು. ಎಲ್ಲ ಒಂದು ಕಡೆ ಅಮಾನಿಕೆರೆ ಅನೈತಿಕ ಚಟುವಟಿಕೆಗಳ ತಾಣ ಆಗ್ತಾ ಇದೆಯಾ? ಸಾರ್ವಜನಿಕರಿಗೆ ಇಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಬಂದಂಥವರಿಗೆ ನೆಮ್ಮದಿಯ ವಾತಾವರಣ ಸಿಗಲಿ ಅಂತ ನಿರ್ಮಿಸಿರುವಂಥ ಅಮಾನಿಕೆರೆ ಬಂದ ಪುಂಡರ ಅಡ್ಡೆ ಆಗ್ತಾ ಇದೆಯಾ? ವಿದ್ಯಾರ್ಥಿಗಳು ಸುಮ್ಮನೆ ಕಾಲ ಕಳೆಯುವಂಥ ಸ್ಥಳ ಆಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಇಲ್ಲಿ ಪಾರ್ಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆಯಾ ಅಮಾನಿಕೆರೆಯಲ್ಲಿ? ಎಲ್ಲಿ ಬೇಕಲ್ಲಿ ಸಿಗರೆಟ್ ಪ್ಯಾಕೆಟ್ಗಳು ಬಿದ್ದಿರುವಂಥದ್ದು, ಎಲ್ಲಿ ಬೇಕಲ್ಲಿ ಮದ್ಯದ ಬಾಟಲಿಗಳು ಬಿದ್ದಿರುವಂಥದ್ದು. ಇದರಿಂದ ನಮ್ಗೆ ಅನಿಸ್ತಾ ಇದೆ ತುಮಕೂರಿನ ಅಮಾನಿಕೆರೆಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ವಾ? ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಮಾನಿಕೆರೆಯನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಪಾಳು ಬಿದ್ದ ಸ್ಥಿತಿಯನ್ನು ತಲುಪಿಸ್ತಾ ಇದೆಯಾ? ಈ ಹಿಂದೆ ನಾವು ಇಲ್ಲಿ ಸರಿಯಾಗಿ ತಡೆಗೋಡೆ ಇಲ್ಲದರ ಬಗ್ಗೆ ಕೂಡ ವರದಿ ಮಾಡಿದ್ವಿ. ಆದರೆ ಎಚ್ಚೆತ್ತುಕೊಂಡಂಥ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರ ಬರೀ ತಡೆಗೋಡೆಗಳನ್ನು ಮಾತ್ರ ಹಾಕಿ ಸ್ವಚ್ಛಗೊಳಿಸೋ ಕೆಲಸವನ್ನು ಹಂಗೆ ಬಿಟ್ಟಿದೆಯಾ ಅನ್ನೋ ಅನುಮಾನ ನಮಗೀಗ ಶುರುವಾಗ್ತಾ ಇದೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಮದ್ಯದ ಬಾಟಲಿಗಳು ಹೇಗೆ ಬೇಕಾಗಿ ಬಿದ್ದಿರೋದು. ಇಲ್ಲಿ ಪ್ರತಿಯೊಬ್ಬರು ವಾಕಿಂಗ್ಗೆ ಬರುವಂಥವ್ರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಮುಜುಗರ ತರುವಂತಹ ಸ್ಥಿತಿಯನ್ನು ಅಮಾನಿಕೆರೆಯ ನಿರ್ವಹಣೆ ಮಾಡುವಂಥ ಟೀಮ್ ಮಾಡ್ತಾ ಇದೆ. ಇನ್ನು ಇಲ್ಲಿನ ಸೆಕ್ಯೂರಿಟಿಗಳಂತೂ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ. ಮೊದಲಿನಿಂದಲೂ ಕೂಡ ಕೊನೆಯವರೆಗೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಗಮನಿಸ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇಲ್ಲ. ಮುಂಭಾಗದಲ್ಲಿ ಮಾತ್ರ ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ಸ್ವಚ್ಛತಾ ಸಿಬ್ಬಂದಿಗಳು ಹಿಂಭಾಗದಲ್ಲಿ ಕೆರೆಯನ್ನು ಗಮನಿಸ್ತಾ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಮಾನಿಕೆರೆಯನ್ನು ಸ್ವಚ್ಛಗೊಳಿಸಿ ಇಲ್ಲಿಗೆ ಬರುವಂಥವರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.